ಗ್ರಾಹಕರೇ ಚಿನ್ನ ಅಡವಿಡುವ ಮುನ್ನ ಎಚ್ಚರ ಎಚ್ಚರ. ಬ್ಯಾಂಕ್ನಲ್ಲಿ ಅಡಬಿಟ್ಟ 6.5 ಕೆಜಿ ಚಿನ್ನವನ್ನು ಕದ್ದಿದ್ದಾನೆ ಕ್ಯಾಶಿಯರ್. ನೋಡಿ, ಬ್ಯಾಂಕ್ನಲ್ಲಿ ನಮ್ಮ ಚಿನ್ನ ಸೇಫ್ ಆಗಿರುತ್ತೆ ಅಥವಾ ಚಿನ್ನಕ್ಕೆ ನಾವೇನಾದರೂ ಅಡ ಇಟ್ಟು ಸಾಲ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ನೋಡಿ ಹಿಂಗೆಲ್ಲ ಮಾಡ್ತಾರೆ. ಅಲ್ಲಿದ್ದಂಥ ಸಿಬ್ಬಂದಿಗಳೇ ಲೂಟಿ ಹೊಡಿತಾರೆ. ಭಾಳ ಆಗ್ತಾ ಇದೆ ಇಂಥ ಘಟನೆಗಳು. ಪ್ರಿತೇಶ್ ಚಿನ್ನ ಲಪಟಾಯಿಸಿ ಕೋಟಿ ಸಾಲ ಪಡೆದ ಕ್ಯಾಶಿಯರ್ ಆಗಿದ್ದಾನೆ ಕಳ್ಳ. ದುಬೈ ಪ್ರವಾಸದ ಶೋಕಿ ಜೀವನ ಒಂದು, ಹಾಗಾಗಿ ಚಿನ್ನ ಕದ್ದಿದ್ದಾನೆ ತನ್ನ ಬ್ಯಾಂಕ್ನಲ್ಲಿ. 6.5 ಕೆಜಿ ಚಿನ್ನ ಕದ್ದು ಮತ್ತೊಂದು ಬ್ಯಾಂಕ್ನಲ್ಲಿ ಇಟ್ಟಿದ್ದಾನೆ ಈ ಆರೋಪಿ. ಬ್ಯಾಂಕ್ನಲ್ಲಿ 3.5 ಕೋಟಿ ರೂಪಾಯಿ ಸಾಲ ಪಡೆದಿದ್ದಾನೆ ಕ್ಯಾಶಿಯರ್. ಜೂನ್ 12ಕ್ಕೆ ಬೇರೆ ಬ್ರಾಂಚ್ಗೆ ವರ್ಗಾವಣೆ ಆಗಬೇಕಾಗಿದ್ದ ಇವನು ಕರ್ತವ್ಯಕ್ಕೆ ಹಾಜರಾಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಸಂಶಯಗೊಂಡು ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಚಿನ್ನ ಕದ್ದಿರೋದು ಬೆಳಕಿಗೆ ಬಂದಿದೆ. ತನಿಖೆಯ ಭಯದಲ್ಲಿ ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗ್ತಾನೆ. ಪ್ರಿತೇಶ್ಗೆ ಸಹಕಾರ ನೀಡಿದ ಶೇಖ್ ಮೊಹಮ್ಮದ್ ಕೂಡ ಬಂಧನ ಆಗಿದೆ. ಪ್ರಿತೇಶ್ನನ್ನು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಕಂಕನಾಡಿ ಠಾಣೆ ಪೊಲೀಸರು. ನೋಡಿ, ಇದು ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆ, ಶಕ್ತಿನಗರ ಶಾಖೆ, ಮಂಗಳೂರಿನಲ್ಲಿ ಬರುತ್ತೆ. ಈಗ ನಾವು ಚಿನ್ನವನ್ನು ಅಡ ಇಟ್ಟಿರ್ತೀವಿ, ನಮಗೆ ಬರುತ್ತೆ, ಇದು ಸಹಾಯಕ್ಕಾಗತ್ತೆ ಅಂಥೇಳಿ, ಅಥವಾ ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದಾಗಿರ್ತೀವಿ. 6.5 ಕೆಜಿ ಚಿನ್ನ ಅಲ್ಲಿ ನೋಡಿ. ಬ್ಯಾಂಕ್ನವ್ರು ಹೆಂಗೆ ಮಾಡಿದ್ರೆ ಯಾರು ನಂಬಬೇಕ್ರಿ? ಹಾಗಾದರೆ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ನಾವು ಅದಕ್ಕೆ ಇಡೋದಲ್ಲಿ ನಮ್ಮ ಹಣ ಆಯಿತು, ಚಿನ್ನ ಆಯಿತು. ಅವರು ಕಳ್ಳರೆ ಆಗ್ತಿದ್ದಾರೆ. ಇತ್ತೀಚೆಗೆ ನಡೀತಾ ಇರುವಂತಹ ಈ ಬ್ಯಾಂಕ್ ಲೂಟಿ ಪ್ರಕರಣದಲ್ಲಿ, ಹಗಲ್ ದರೋಡೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳೇ ಭಾಗಿಯಾಗಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಗ್ರಾಹಕರು ತಲೆ ಮೇಲೆ ಕಲ್ಲು ಚಪ್ಪಡಿ ಹತ್ತಾಕೊಳ್ಬೇಕು. ಹಂಗಾದರೆ ಇಂಥವ್ರನ್ನ ಒದ್ದು ಒಳಗೆ ಹಾಕಿ ಎಲ್ಲ ಹಣವನ್ನು ವಾಪಸ್ ಕೊಡಬೇಕು ಅಥವಾ ಚಿನ್ನನ ವಾಪಸ್ ಕೊಡಬೇಕು. ಸೇಫ್ ಅಲ್ಲ ಇಂತಹ ಕೆಲವೊಂದಿಷ್ಟು ಬ್ಯಾಂಕ್ಗಳು. ಕೆಲವು ಈ ಸಹಕಾರಿ ಬ್ಯಾಂಕ್ ಇರ್ತಾವಲ್ವಾ, ಸಾಕಷ್ಟು ಕೋಟಿ ಕೋಟಿ ಪಂಗನಾಮ ಹಾಕಿ ಎಸ್ಕೇಪ್ ಆದಂಥ ಉದಾಹರಣೆಗಳಿದ್ದಾವೆ. 3.5 ಕೋಟಿದು ಚಿನ್ನ ಹೋಗಿದೆ. 6,000 ಗ್ರಾಮ್ 6 ಕೆಜಿದು ಚಿನ್ನ. ಭರವಸೆ ನಾವು ಕೊಟ್ಟಿದ್ದೇವೆ. ಅಂದರೆ ಚಿನ್ನ ಹೇಳುವಂಥದ್ದು, ಹಣ ಆದರೂ ಬೇರೆ ಪ್ರಶ್ನೆ. ಚಿನ್ನ ಹೇಳೋ ಯಾರೇ ಕದ್ದುಕೊಂಡು ಹೋದರೂ ಕೂಡ, ಎಲ್ಲಿ ಇಟ್ಟರೆ ಕೂಡ ರಿಕವರಿ ಮಾಡೋ ಅಧಿಕಾರ ಪೊಲೀಸ್ನವರಿಗಿದೆ, ಡಿಪಾರ್ಟ್ಮೆಂಟಿಗಿದೆ. ನ್ಯಾಯಾಲಯ ಕೂಡ ಅದಕ್ಕೆ ಸಮ್ಮತಿ ಕೊಡ್ತಾರೆ. ಕದ್ದ ಮಾಲನ್ನು ತೆಗೆದುಕೊಳ್ಳೋದು ಕೂಡ ಕಾನೂನಲ್ಲಿ ಅಪರಾಧ. ಅವರು ಹಣ ಕೊಟ್ಟಿರೋರು, ಅದು ದೇ ಆರ್ ರೆಸ್ಪಾನ್ಸಿಬಲ್. ಅದಕ್ಕೆ ಎಲ್ಲಿಂದ ಬಂತು ಅಷ್ಟು ಕೋಟಿದೊಬ್ಬ ಹಣ ಬ್ಯಾಂಕಲ್ಲಿ ಚಿನ್ನ ಇಡಬೇಕಾದ್ರೆ ಆ ವ್ಯವಹಾರ ಮಾಡಬೇಕು. ಅವನಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ನೋಡಬೇಕು. ಒಂದು 10 ಲಕ್ಷ 20 ಲಕ್ಷ ಒಂದು ಚಿನ್ನ ಯಾರ ಹತ್ರ ಸಿಗ್ತದೆ? ಈಗ ನನ್ನ ಹತ್ರ ಅಷ್ಟು ಇರ್ಬೋದು. ಕೋಟಿಗಟ್ಟಲೆ ಚಿನ್ನ ಯಾರ ಹತ್ರ ಇರ್ತದೆ? ಒಂದು ಬ್ಯಾಂಕಲ್ಲಿ ಇಡುವಾಗ ಅವರು 4 ಹೆಸರಲ್ಲಿ ಇಟ್ಟಿದ್ರು ಕೂಡ ಅದು ಹೇಗೆ ಬಂತಂದು ಸ್ವಲ್ಪ ಅದು ಡೌಟ್ ಬರಬೇಕಿತ್ತು. ಈಗ ನಾವು ಸಹ ಒಂದು ಸಂಸ್ಥೆಯಲ್ಲಿ ನಾವು ಸಹ ಚಿನ್ನವನ್ನು ತಗೊಳ್ತೇವೆ, ಚಿನ್ನದ ಲೋನ್ ಕೊಡ್ತೇವೆ ನಾವು ಈಡಿನ ಮೇಲೆ. ಒಂದು ಸಂಶಯ ಬರದ ರೀತಿಯಲ್ಲಿ ಅವರು ಸಹ ಪರ್ಚೇಸ್ ಮಾಡಿ ಅವರಿಗೆ ಲಾಸ್ ಅದು ನಾವು ರೆಸ್ಪಾನ್ಸಿಬಲ್ ಅಲ್ಲ. ನಮ್ಮ ಕಸ್ಟಮರ್ಗೆ ವಿ ಆರ್ ಲಯಬಲ್, ನಮ್ಮ ಸಂಸ್ಥೆ ಲಯಬಲ್, ವಿ ಶುಡ್ ರಿಪೇ ದಟ್. ಅವರು ಆ ಚಿನ್ನವನ್ನು ಕೇಳ್ತಾ ಇದ್ದರೆ ಕೊಡಲೇಬೇಕು. ರಿಕವರಿ ಪ್ರೋಸೆಸ್ ಇದೆ, ಇಷ್ಟು ಸಿಕ್ಕಿದೆ, ಅದನ್ನು ನಾವಿನ್ನು ಕೋರ್ಟಿಂದ ನಾವು ಅದನ್ನು ಕಸ್ಟಡಿಗೆ ತಗೊಳ್ತೇವೆ, ಕಸ್ಟಮರ್ಗಳಿಗೆ ತೋರಿಸ್ತೇವೆ, ಅವರನ್ನು ಸಮಾಧಾನ ಪಡಿಸ್ತಾ ಇದ್ದೇವೆ. ಇಷ್ಟವರೆಗೆ ಕಸ್ಟಮರ್ಗಳು ನಮ್ಮ ಹತ್ರ ಒಳ್ಳೆ ರೀತಿಯಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ನಮ್ಮ ಹಣ ಅಥವಾ ಚಿನ್ನ ಸೇಫಾಗಿ ಬ್ಯಾಂಕಲ್ಲಿರುತ್ತೆ ಅಂದ್ಕೊಂಡ್ರೆ ಅಲ್ಲಿಯ ಸಿಬ್ಬಂದಿಗಳ ಕುತಂತ್ರದಿಂದಾಗಿ ಅವರೇ ಈಗ ದರೋಡೆ ಮಾಡುವಂಥ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀವಿ ಮಂಗಳೂರಿನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಕ್ಯಾಶಿಯರ್ನ ಕಳ್ಳಾಟ ಹೇಗೆ ಬಯಲಾಯಿತು, ಗ್ರಾಹಕರ ಆತಂಕ ಹೇಗಿದೆ? ಹೌದು ಪ್ರಭು, ಪ್ರಮುಖವಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದು ರೀತಿ ಹಗರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಒಳಗಿದ್ದಂಥವರೇ ಈ ಥರ ಹಗರಣಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಮಂಗಳೂರಿನ ಒಂದು ಪದುವಾ ಸಹಕಾರಿ ಬ್ಯಾಂಕ್ನಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿರುವಂಥದ್ದು. ಕ್ಯಾಶಿಯರ್ ಏನಿದ್ದಾನೆ, ಈತ ಒಂದು ಶೋ ಆಫ್, ಅಂದರೆ ಮೋಜು ಮಸ್ತಿಗೋಸ್ಕರ, ಶೋಕಿಗೋಸ್ಕರ ಗ್ರಾಹಕರು ತಮ್ಮ ಕಷ್ಟ ಕಾಲದಲ್ಲಿಟ್ಟಿದ್ದಂಥ ಚಿನ್ನವನ್ನೇ ಅಡವಿಟ್ಟು ಅದರಲ್ಲಿ ಸಾಲವನ್ನು ಪಡೆದು ವಿದೇಶಿ ಟೂರ್ ಹೋಗಿ ಜಾಲಿ ಮಾಡ್ಕೊಂಡು ವಾಪಸ್ ಈಗ ಪೊಲೀಸರ ಅತಿಥಿಯಾಗಿರುವಂತಹ ಒಂದು ಘಟನೆ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಈತ ಇಲ್ಲಿ ಕ್ಯಾಶಿಯರ್ ಆಗಿದ್ದ. ಸುಮಾರು 20ಕ್ಕೂ ಅಧಿಕ ಗ್ರಾಹಕರು
ಇವರು ಅಲ್ಲಿ ಆ ಚಿನ್ನಾಭರಣವನ್ನ ಅಂದ್ರೆ ಸುಮಾರು 6.5 kg ಚಿನ್ನಾಭರಣವನ್ನ ಅಲ್ಲಿ ಅಡವಿಟ್ಟಿದ್ರು. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೂಡ ಈತನಿಗಿತ್ತು ಮತ್ತು ಈತ ಕೆಲವೇ ದಿನಗಳಲ್ಲಿ ಆ ಬ್ಯಾಂಕಿಂದ ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಬೇಕಾಗಿತ್ತು. ಈ ನಡುವೆ ಈತ ಏನ್ ಮಾಡಿದಾನೆ ಅಂದ್ರೆ ಈ ಏನು ಚಿನ್ನಾಭರಣ ಇದೆಯೋ ಸುಮಾರು 6.5 kg ಚಿನ್ನಾಭರಣ, ಇದನ್ನ ಬೇರೆ ಬ್ಯಾಂಕ್ ನಲ್ಲಿ ಅಂದ್ರೆ ನೇರವಾಗಿ ಈತನೇ ಇದರಲ್ಲಿ ಭಾಗಿಯಾಗಿಲ್ಲ, ಇದಕ್ಕೊಬ್ಬ ಶೇಖ್ ಮೊಹಮ್ಮದ್ ಅನ್ನುವಂತ ಒಬ್ಬ ಮಧ್ಯವರ್ತಿಯನ್ನ ಕೂಡ ಈತ ಬಳಸಿಕೊಂಡಿದ್ದಾನೆ. ಆತನ ಮೂಲಕ ಬೇರೆ ಬೇರೆ ಸ್ಥಳೀಯ ಫೈನಾನ್ಸ್ ಗಳಲ್ಲಿ ಈತ ಚಿನ್ನವನ್ನ ಅಡವಿಟ್ಟಿರುವಂತಹ ಒಂದು ವಿಚಾರ ಇದು. ಅದರಿಂದ ಸುಮಾರು 3.5 ಕೋಟಿ ರೂಪಾಯಿ ಹಣವನ್ನ ಪಡೆದು ಈತ ಜಾಲಿ ಮಾಡಿದ್ದ, ಮೋಜು ಮಸ್ತಿಯನ್ನ ಮಾಡಿದ್ದ ಮತ್ತು ಈ ವಿಚಾರ ಏನು ಬ್ಯಾಂಕಿನ ಒಳಗಡೆ ಒಂದು ರೀತಿ ಗುಸುಗುಸು ಆಗಿ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ ಬಳಿಕ ಈತ ವಿದೇಶಕ್ಕೂ ಕೂಡ ಹೋಗಿದ್ದ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಕಳೆದ ಒಂದು ಜೂನ್ 17ರ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬರುತ್ತೆ. ಹೊಸ ಕ್ಯಾಶಿಯರ್ ಅಲ್ಲಿ ಕೆಲಸಕ್ಕೆ ಬರಬೇಕಾಗಿತ್ತು. ಈ ಸಂದರ್ಭ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ವೇಳೆಯಲ್ಲಿ ಈ ವಿಚಾರ ಏನಿದೆ ಇದು ಬೆಳಕಿಗೆ ಬಂದಿದೆ ಮತ್ತು ಲುಕ್ಔಟ್ ನೋಟಿಸ್ ಅನ್ನ ಕೂಡ ಈತನ ವಿರುದ್ಧ ಜಾರಿ ಮಾಡಲಾಗಿತ್ತು. ಆದರೆ ಈ ವಿಚಾರ ಈತನಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವನ ಲಾಯರ್ ಮೂಲಕ ಈತ ಈಗ ಶರಣಾಗಿರುವಂತದ್ದು ಮತ್ತು ಈತ ಈ ಒಂದು ಚಿನ್ನಾಭರಣವನ್ನ ಏನು ಕದ್ದಿದ್ದ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಅಂದ್ರೆ ಈ ಹಗರಣ ಹೊರಗಡೆ ಬರಬಾರ್ದು ಅನ್ನುವಂಥ ವಿಚಾರವನ್ನ ಮುಂದಿಟ್ಟುಕೊಂಡು ಆತ ಒಂದು ರೋಲ್ಡ್ ಗೋಲ್ಡ್ ಅನ್ನ ಕೂಡ ತಯಾರು ಮಾಡಿದ. ಸುಮಾರು 3 kg ರೋಲ್ಡ್ ಗೋಲ್ಡ್ ಅನ್ನ ಕೂಡ ಆತ ತಯಾರು ಮಾಡಿದ ಆ ಜಾಗದಲ್ಲಿ ಇಡೋದಕ್ಕೆ. ಅದು ಶೇಖ್ ಮೊಹಮ್ಮದ್ ಅನ್ನುವಂತ ಏನು ಈತನಿಗೆ ಸಹಕಾರವನ್ನ ಕೊಟ್ಟಿದ್ದು ಶೇಖ್ ಮೊಹಮ್ಮದ್, ಈತನ ಮೂಲಕ ಒಂದು ರೋಲ್ಡ್ ಗೋಲ್ಡ್ ಅನ್ನ ಕೂಡ ಈತ ಕ್ರಿಯೇಟ್ ಮಾಡ್ಕೊಂಡಿದ್ದ. ಅದನ್ನು ಕೂಡ ಸದ್ಯ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತು ಏನು ಇವರು ಸೇರ್ಕೊಂಡು ಅಡವಿಟ್ಟಿರುವಂತಹ ಚಿನ್ನ ಏನಿದೆ ಇದರಲ್ಲಿ ಸುಮಾರು 2.2 kg ಏನು ಆ ಚಿನ್ನವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಅದನ್ನ ರಿಕವರಿ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಇನ್ನು ಉಳಿದಂತೆ ಸುಮಾರು 4 kg ಚಿನ್ನ ರಿಕವರ್ ಆಗೋದಕ್ಕೆ ಬಾಕಿ ಇದೆ. ಈ ಬಗ್ಗೆ ಬ್ಯಾಂಕ್ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಗ್ರಾಹಕರು ಕೂಡ ಬಹಳ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಅವರ ಕಷ್ಟದ ಕಾಲದಲ್ಲಿ ಅವರು ಶ್ರಮಪಟ್ಟು ದುಡಿದು ಮಾಡಿಸಿದಂತಹ ಒಂದು ಚಿನ್ನಾಭರಣವನ್ನ ಏನ್ ಕಷ್ಟದ ಕಾಲಕ್ಕೋಸ್ಕರ ಒಂದು ಸಾಲವನ್ನ ಪಡಿಬೇಕು ಮತ್ತು ಸುಲಭವಾಗಿ ಇಂತಹ ಸಹಕಾರಿ ಸಂಘಗಳಲ್ಲಿ ನಮ್ಗೆ ಸಾಲ ಸಿಗುತ್ತೆ ಅನ್ನುವಂತ ಯೋಚನೆಯನ್ನ ಇಟ್ಟುಕೊಂಡು ಅಲ್ಲಿ ಅವರು ಅಡವಿಟ್ಟಿರ್ತಾರೆ. ಆದ್ರೆ ಅದಕ್ಕೆ ಇವರು ಕನ್ನವನ್ನ ಹಾಕುವಂಥದ್ದು, ಅದಕ್ಕೆ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲದಿರುವಂಥದ್ದು ಅನೇಕ ಈ ಗ್ರಾಹಕರಿಗೆ ಒಂದು ರೀತಿ ಆತಂಕಕ್ಕಿದ್ದು ಕಾರಣವಾಗ್ತಾ ಇದೆ. ಹಾಗಾಗಿ ಇದನ್ನ ನಿವಾಳಿಸುವಂತ ದೃಷ್ಟಿಕೋನದಲ್ಲೂ ಕೂಡ ಬ್ಯಾಂಕ್ನ ಒಂದು ಆಡಳಿತ ಸಮಿತಿ ಪ್ರಮುಖವಾಗಿ ಅಧ್ಯಕ್ಷನಿದ್ದಾರೆ. ಇವರು ಎಲ್ಲಾ ಗ್ರಾಹಕರನ್ನ ಸದ್ಯ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಅಟ್ ಎನಿ ಕಾಸ್ಟ್ ನಿಮ್ಮ ಚಿನ್ನಾಭರಣಕ್ಕೆ ನಾವು ಜವಾಬ್ದಾರರು, ಅದನ್ನ ಹೇಗಾದ್ರೂ ಮಾಡಿ ವಾಪಸ್ ತಂದು ಕೊಡ್ತೀವಿ ಅನ್ನುವಂತ ರೀತಿಯ ಭರವಸೆಯನ್ನ ಕೊಟ್ಟಿದ್ದಾರೆ. ಇದರೊಂದಿಗೆ ಇನ್ನು ಗ್ರಾಹಕರು ಕೂಡ ಬಹಳ ಎಚ್ಚರವನ್ನ ವಹಿಸಬೇಕಾದಂತ ಅಗತ್ಯತೆ ಇದೆ ಮತ್ತು ಈ ಸಹಕಾರಿ ಬ್ಯಾಂಕ್ ನಲ್ಲಿ ಲಂಗು ಲಗಾಮ್ ಇಲ್ಲದೆ ಈ ತರ ಅಕ್ರಮಗಳಾಗ್ತಾ ಇರುವಂತದ್ದು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಥವಾ ಈತ ಮಾಡಿರುವಂತಹ ಧೈರ್ಯ ಈತನಿಗೆ ಪಕ್ಕಾ ಗೊತ್ತಿತ್ತು, ನಾನು ಒಂದಲ್ಲ ಒಂದು ದಿನ ಸಿಕ್ಕಿ ಹಾಕಿಕೊಳ್ತೀನಿ, ಅದೇ ಕಾರಣಕ್ಕೋಸ್ಕರ ಈತ ಆಲ್ಟರ್ನೇಟಿವ್ ಆಗಿ ರೋಲ್ಡ್ ಗೋಲ್ಡ್ ಅನ್ನ ಕೂಡ ಅರೇಂಜ್ ಮಾಡಿದ್ದ. ಹಾಗಾಗಿ ಈ ವಿಚಾರವಾಗಿ ಸಹಕಾರ ಇಲಾಖೆ ಸಾಕಷ್ಟು ಒಂದು ಏನು ಪರಿಶೀಲನೆ ಮಾಡಬೇಕು. ಈ ಸಹಕಾರಿ ಸಂಘಗಳಲ್ಲಿ ಆಗ್ತಾ ಇರುವಂತಹ ಈ ತರ ಅಕ್ರಮಗಳು ಏನಿದೆಯೋ ಇದಕ್ಕೆ ಕಡಿವಾಣ ಹಾಕುವಂತ ದೃಷ್ಟಿಕೋನದಲ್ಲೂ ಕೂಡ ಆಲೋಚನೆಯನ್ನ ಮಾಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.